ನಮಸ್ಕಾರ ವೀಕ್ಷಕರೇ. ಮೋದಿಯ ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಪತರುಗುಟ್ಟಿದ್ರೆ ಇತ್ತ ವಿಪಕ್ಷ ನಾಯಕರೆಲ್ಲ ಮೆಲ್ಲಗೆ ಯೂಟರ್ನ್ ಹೊಡಿತಾ ಇದ್ದಾರೆ. ಪಾಕಿಸ್ತಾನದ ಜೊತೆಗೆ ಯುದ್ಧ ಬೇಡ ಅಂತ ಹೇಳಿ ಅಲ್ಲಿನ ಟಿವಿ ಚಾನೆಲ್ಗಳಲ್ಲಿ ಹೀರೋ ಆಗಿದ್ದ ಸಿದ್ದರಾಮಯ್ಯ ಈಗ ಸಡನ್ ಆಗಿ ಸೇನೆಗೆ ಜೈ ಎಂದಿದ್ದಾರೆ. ತಮ್ಮ ಮಾಮೂಲಿ ಸ್ಟೈಲ್ಗೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ನಡೆದುಕೊಳ್ತಾ ಇದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಈ ವಿಚಾರದಲ್ಲೂ ಮೋದಿಯನ್ನ ವಿರೋಧಿಸಿದರೆ ಬೇರೆ ರೀತಿ ಅರ್ಥ ಆಗೋದ್ರಿಂದ ಮ್ಯಾನೇಜ್ ಮಾಡೋ ಸಲುವಾಗಿ ಕೆಲವರು ಹೊಸ ಹೊಸ ತಂತ್ರಗಳನ್ನ ಅನುಸರಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಏನೇ ನಾಜುಕಿನ ಕೆಲಸ ಮಾಡಿದ್ರೂ ವರ್ಕ್ ಆಗಲ್ಲ ಅನ್ನೋದಕ್ಕೆ ಸತ್ತ ಉಗ್ರರ ಅಂತ್ಯ ಸಂಸ್ಕಾರದ ವಿಡಿಯೋಗಳು ಹೊರಬರ್ತಾ ಇರೋದು ಸಾಕ್ಷಿ ಆಗ್ತಾ ಇದೆ. ಈ ಎಲ್ಲಾ ಅಪ್ಡೇಟ್ಸ್ ಜೊತೆಗೆ ಸದ್ಯದ ಬೆಳವಣಿಗೆಗಳು, ಮುಂದಿನ ನಿರ್ಧಾರ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿರೋಧ ಪಕ್ಷ ಅಂದ್ರೆ ಪ್ರತಿಯೊಂದನ್ನು ವಿರೋಧ ಮಾಡೋದು ಅನ್ನೋ ನಿಯಮವನ್ನ ಪಾಲಿಸ್ತಾ ಇದ್ದವರಿಗೆ ಪಹಲ್ಗಾಮ್ ಘಟನೆಯ ಪ್ರತೀಕಾರ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿ ಹಾಕಿದೆ. ಇಂಥದ್ದೊಂದು ಪ್ರತೀಕಾರವನ್ನ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರೋರಾತ್ರಿ ಮಾಡಿ ಮುಗಿಸಿ ಬೆಳಗಾಗೋದ್ರ ಒಳಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಅಂದ್ಹಾಗೆ ಭಾರತದಲ್ಲೂ ಇದು ಎಲ್ಲರಿಗೂ ಸರ್ಪ್ರೈಸ್ ಅನ್ನೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕೆಲವರಿಗೆ ಇದು ಆತಂಕ ಕೂಡ ತರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಳೆದು ತೂಗಿ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅಂತ ಯೋಚಿಸ್ತಾ ಕೂತ್ರೆ ಆಲ್ರೆಡಿ ವಿಪಕ್ಷಗಳು ಅಂದ್ರೆ ದೇಶ ವಿರೋಧಿ ಅಂತ ಹೇಳುವವರ ಬಾಯಿಗೆ ಸಿಕ್ಕಿ ಹಾಕಿಕೊಂಡಂತೆ ಆಗತ್ತೆ. ಆದ್ರಿಂದ ಅದಕ್ಕೆ ಆಸ್ಪದ ಕೊಡದ ಹಾಗೆ ಕೆಲ ನಾಯಕರು ಸೈನಿಕರಿಗೆ ಜೈ ಎಂದಿದ್ದಾರೆ. ಆ ಸಾಲಲ್ಲಿ ಮೊದಲ ಸ್ಥಾನದಲ್ಲಿರೋದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ. ಈಗ ಜನರ ಕಣ್ಣಿಗೆ ಅವರು ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ. ಸೇನೆಗೆ ಬೆಂಬಲ ಕೊಟ್ಟಿದ್ದು ಸರಿಯೇ, ಆದ್ರೆ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಜನರು ಈಗ ಪ್ರಶ್ನೆ ಮಾಡ್ತಾ ಇರೋದು. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ಎಲ್ಲಾ ಕಡೆ ಮೋದಿ ಸರ್ಕಾರಕ್ಕೆ ಪ್ರಶಂಸೆಗಳು ಬರೋ ಹೊತ್ತಲ್ಲೇ ಪ್ರೆಸ್ ಮೀಟ್ ಮೂಲಕ ಸಿದ್ದರಾಮಯ್ಯ ಪ್ರತ್ಯಕ್ಷ ಆದ್ರು. ಈ ವೇಳೆ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದು ಸಿದ್ದರಾಮಯ್ಯ ಹಣೆಯಲ್ಲಿದ್ದ ಸಿಂಧೂರ. ನನಗೆ ಕುಂಕುಮ ಕಂಡ್ರೆ ಆಗಲ್ಲ, ಅದೊಂಥರ ಕೋಮುವಾದದ ಸಂಕೇತ, ಹಾಗೆ ಹೀಗೆ ಅಂತ ಹೇಳಿ ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದ್ದ ಸಿದ್ದರಾಮಯ್ಯ ಅದೇ ಕೆಂಪು ತಿಲಕವನ್ನ ಇಟ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿದ್ದು ಎಲ್ಲರ ಅಚ್ಚರಿಗೆ ಕಾರಣ ಆಯಿತು. ಏನೋ ಈ ವೇಳೆ ಮಾತನಾಡಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಗಳಲ್ಲಿನ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದ ಭಾರತದ ಹೆಮ್ಮೆಯ ಧೀರ ಸೈನಿಕರಿಗೆ ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೇನೆ ನಡೆಸಿರೋ ಈ ದಾಳಿ ಭಾರತದ ಮೇಲೆ ಸತತವಾಗಿ ದಾಳಿ ನಡೆಸಿ ಹತ್ಯಾಕಾಂಡ ನಡೆಸ್ತಾ ಇದ್ದ ಉಗ್ರಗಾಮಿಗಳಿಗೆ ಕಲಿಸಿದ ಪಾಠ ಮಾತ್ರವಲ್ಲ, ಈ ಉಗ್ರರಿಗೆ ಆಶ್ರಯ ಮತ್ತು ನೆರವು ನೀಡಿ ಭಾರತದ ವಿರುದ್ಧ ಅವರನ್ನ ಛೂ ಬಿಡ್ತಾ ಇದ್ದ ಪಾಕಿಸ್ತಾನಕ್ಕೂ ನೀಡಿರುವ ಎಚ್ಚರಿಕೆ ಆಗಿದೆ. ದೇಶದ ಸೇನಾಪಡೆ ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರೋ ಉಗ್ರಗಾಮಿಗಳ ನೆಲೆಗಳನ್ನ ನಾಶಗೊಳಿಸಿ ಪರಾಕ್ರಮ ಮೆರೆದಿದೆ ಅಂತ ಹೇಳ್ತಾರೆ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಸಾಧ್ಯವಿಲ್ಲ. ಈ ದಾಳಿಯನ್ನ ಎಲ್ಲರೂ ಬೆಂಬಲಿಸಿದ್ದೇವೆ. ಇದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ನಮ್ಮ ಸರ್ಕಾರ 100% ಸೇನೆ ಕೈಗೊಂಡಿರೋ ಕ್ರಮವನ್ನ ಬೆಂಬಲಿಸುತ್ತೆ. ಆಪರೇಷನ್ ಸಿಂಧೂರ ಹೆಸರಲ್ಲಿ ಸುಮಾರು 9 ಉಗ್ರಗಾಮಿಗಳ ನೆಲೆಗಳನ್ನ ನಾಶಗೊಳಿಸಲಾಗಿದೆ. ಕೇವಲ ಉಗ್ರಗಾಮಿಗಳ ನೆಲೆಗಳ ಮೇಲೆ ಮಾತ್ರ ದಾಳಿ ನಡೆಸಲಾಗಿದೆ. ನಮ್ಮ ಸೈನಿಕರು ಉಗ್ರರ ನೆಲೆಗಳನ್ನ ಪತ್ತೆ ಹಚ್ಚಿ ದಾಳಿ ಮಾಡಿದ್ದು ಅಮಾಯಕ ಜನರ ಸಾವು ನೋವು ತಪ್ಪಿಸಿದ್ದಾರೆ. ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ದೊಡ್ಡ ಸಲಾಂ. ಈ ದಾಳಿಯನ್ನ ನಾವು ಸ್ವಾಗತಿಸ್ತೀವಿ ಅಂತ ಹೊಗಳಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ 26 ಜನರ ಹತ್ಯೆ ನಡೆಸಿದ ಉಗ್ರರನ್ನ ಬೆಂಬಲಿಸುವವರು, ಸಾಕುವವರು ಸಹ ಪಾಕಿಸ್ತಾನದವರೇ ಅನ್ನೋದು ಸ್ಪಷ್ಟವಾಗಿದೆ. ನಾವು ಕೇಂದ್ರ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ. ರಾಜ್ಯದಲ್ಲಿ ಸುರಕ್ಷತೆಯ ಕುರಿತು ಎಲ್ಲಾ ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಉಗ್ರರ ಮೇಲಿನ ದಾಳಿ ಹಿನ್ನೆಲೆ ಸಂವಿಧಾನ ಉಳಿಸಿ ಅಡಿಯಲ್ಲಿ ರಾಯಚೂರಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನಾ ಕಾರ್ಯಕ್ರಮವನ್ನ ರದ್ದುಗೊಳಿಸಲಾಗಿದೆ ಅಂತಲೂ ತಿಳಿಸ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಎಲ್ಲೂ ಕೂಡ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಹೆಸರನ್ನ ಹೇಳಿಲ್ಲ ಅನ್ನೋದು. ಅಂದಹಾಗೆ ಇದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ರಾಜಕೀಯ ಅಂದಮೇಲೆ ಇಷ್ಟು ಹುಷಾರಾಗಿ ಇರದೇ ಇದ್ರೆ ಹೇಗೆ? ರಾಜಕೀಯವಾಗಿ ಸಿದ್ದರಾಮಯ್ಯ ಮಾಡಿದ್ದು ಸರಿಯೇ ಇರ್ಬೋದು, ಆದ್ರೆ ಈಗ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯ ಯೂಟರ್ನ್ ಪಾಲಿಟಿಕ್ಸ್ ವಿಚಾರ. ಯಾವತ್ತೂ ಯಾವ ವಿಚಾರದಲ್ಲೂ ತಮ್ಮ ಸಿದ್ಧಾಂತವನ್ನ ಬಿಟ್ಟು ಬೇರೆ ಸಿದ್ಧಾಂತಕ್ಕೆ ಬೆಲೆ ಕೊಡದ, ಅದರಲ್ಲೂ ಹಿಂದೂಗಳ ವಿಚಾರದಲ್ಲಿ ಅಪ್ಪಿತಪ್ಪಿಯೂ ತಲೆಬಾಗದ ಸಿದ್ದರಾಮಯ್ಯ ಈಗ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಹಣೆಗೆ ಕುಂಕುಮ ಇಡುವಷ್ಟು ಬದಲಾಗ್ತಾರೆ ಅಂದ್ರೆ ಎಲ್ಲರಿಗೂ ಅಚ್ಚರಿ ತರಿಸ್ತಾ ಇದೆ. ಜಾತಿ ವಿಷಯದಲ್ಲಿ ಹಿಂದೂಗಳನ್ನ ವಿಭಜನೆ ಮಾಡಬಹುದು, ಆದ್ರೆ ಒಂದು ಸಲ ಹಿಂದೂಗಳ ಒಳಗಿರೋ ದೇಶಭಕ್ತಿ ಅಲರ್ಟ್ ಆದ್ರೆ ಖಂಡಿತ ಬಿಸಿ ಮುಟ್ಟಿಸ್ತಾರೆ ಅನ್ನೋ ಭಯದಲ್ಲಿ ಹೀಗೆ ಮಾಡಿದ್ರ ಅನ್ನೋ ಚರ್ಚೆಗಳು ಶುರುವಾಗಿವೆ. ಇನ್ನು ವಿಪಕ್ಷದಲ್ಲಿ ಬಹಳಷ್ಟು ಜನರು ಈ ವಿಚಾರದಲ್ಲಿ ಜೈ ಹಿಂದ್ ಅಂತ ಸುಮ್ಮನಾಗ್ತಾ ಇದ್ದಾರೆ. ಇಲ್ಲವೇ ನಮ್ಮ ಸೈನಿಕರಿಗೆ ಜೈ ಅನ್ನೋ ಮೂಲಕ ಮೋದಿ ಸರ್ಕಾರವನ್ನ ಅವಾಯ್ಡ್ ಮಾಡಿ ಆದ್ರೂ ಬೆಂಬಲ ಸೂಚಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಕೆಲ ನಾಯಕರು ಮಾತ್ರ ಸಾಕ್ಷಿ ಕೇಳೋ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ರಶೀದ್ ಆಳ್ವಿ ಅನ್ನೋ ಕಾಂಗ್ರೆಸ್ ನಾಯಕ ಎಲ್ಲಾ ಉಗ್ರರನ್ನ ಹತ್ಯೆ ಮಾಡಿಲ್ವಲ್ಲ ಅಂತ ವ್ಯಂಗ್ಯ ಆಡಿದ್ರು. ಅದರ ಬಗ್ಗೆ ಹೇಳಿದ್ವಿ.
ಈಗ ಇನ್ನೊಬ್ಬ ಕಾಂಗ್ರೆಸ್ ಎಂಪಿ ಇಮ್ರಾನ್ ಮಸೂದ್ ಸತ್ತ ಉಗ್ರರ ನಿಖರ ಲೆಕ್ಕ ಕೊಡಿ ಅಂತ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲೆಕ್ಕವನ್ನ ಕೊಡ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಈ ಮನಸ್ಥಿತಿಯೇ ಭಾರತಕ್ಕೆ ಡೇಂಜರ್ ಅಂತ ಜನರು ಹೇಳ್ತಾ ಇರೋದು. ಇನ್ನು ಸಿಂಧೂರ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಮಹಿಳಾ ಸೇನಾಧಿಕಾರಿ ಮೂಲಕವೇ ಇಡೀ ಆಪರೇಷನ್ ನ ವಿವರಣೆಯನ್ನ ಮೋದಿ ಸರ್ಕಾರ ಕೊಡಿಸ್ತು. ದಾಳಿಯ ಕಂಪ್ಲೀಟ್ ವಿವರಣೆ ಕೊಟ್ಟ ಕರ್ನಲ್ ಸೋಫಿಯಾ ಕುರೇಶಿ ಟಾರ್ಗೆಟ್ ಮಾಡಿದ್ದ 9 ಉಗ್ರರ ಅಡುಗು ತಾಣಗಳ ಪೈಕಿ ಯಾವುದು ಎಷ್ಟು ವಿಸ್ತಾರವಾಗಿತ್ತು, ಹೇಗೆ ದಾಳಿ ಮಾಡಿದ್ದು ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ವರದಿಯನ್ನ ಕೊಟ್ಟರು. ಇದು ಅನಾವಶ್ಯಕ ಪ್ರಶ್ನೆ ಕೇಳುವವರಿಗೆ ಮುಟ್ಟಿ ನೋಡಿಕೊಳ್ಳೋ ಹೊಡೆತದಂತೆ ಇತ್ತು. ನಂತರ ಇದು ಕೇವಲ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಲ್ಲ, 26/11 ದಾಳಿಗೂ ಸೇರಿಸಿ ಕೊಟ್ಟ ಪ್ರತೀಕಾರ ಅಂತ ತಿಳಿಸಿದ್ರು. ಇದು ವಿಪಕ್ಷ ಕಾಂಗ್ರೆಸ್ಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆತ ಕೊಟ್ಟಂತಾಗಿದೆ. ಯಾಕಂದ್ರೆ ಈಗ ಮೋದಿ ಸರ್ಕಾರಕ್ಕೆ ಯುದ್ಧ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತ ಸಲಹೆ ಕೊಡ್ತಾ ಇರೋ ಕಾಂಗ್ರೆಸ್ ತಮ್ಮ ಅವಧಿಯಲ್ಲಿ ಆಗಿದ್ದ ಯಾವುದೇ ಉಗ್ರ ದಾಳಿಗೆ ಪ್ರತೀಕಾರವನ್ನ ತಗೊಂಡಿಲ್ಲ. ಅದರ ಬಗ್ಗೆ ಕೇಳಿದ್ರೆ ಮಾತೇ ಆಡೋದಿಲ್ಲ. ಆದ್ರಿಂದ ಈಗ ಎಲ್ಲಾ ಟೀಕಾಕಾರರಿಗೆ ಒಮ್ಮೆಲೆ ಹೊಡೆತ ಕೊಟ್ಟಂತಾಗಿದೆ. ಇನ್ನು ಇಷ್ಟೆಲ್ಲ ಪೆಟ್ಟು ತಿಂದ ಮೇಲೂ ಪಾಕಿಸ್ತಾನ ಸರಿ ಹೋಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ಬೆಳಗ್ಗಿನಿಂದ ಅಲ್ಲಿನ ಪರಿಸ್ಥಿತಿಯನ್ನ ಪಾಕಿಸ್ತಾನದ ಚಾನೆಲ್ಗಳು ಲೈವ್ ಪ್ರದರ್ಶನ ಮಾಡ್ತಾ ಇದ್ದು ಉಗ್ರರ ಅಂತಿಮ ಸಂಸ್ಕಾರದ ನೇರ ಪ್ರಸಾರವನ್ನು ಮಾಡಿವೆ. ಅದರಲ್ಲಿ ಪಾಕಿಸ್ತಾನ ಸೇನೆ ಕೂಡ ಉಗ್ರರಿಗೆ ಅಂತಿಮ ನಮನ ಸಲ್ಲಿಸಿ ಕಣ್ಣೀರು ಹಾಕ್ತಾ ಇರೋದನ್ನ ಇಡೀ ಪ್ರಪಂಚವೇ ನೋಡಿದೆ. ಇಷ್ಟಾದ ಮೇಲೆ ಪಾಕಿಸ್ತಾನವನ್ನ ಯಾರಾದರೂ ನಂಬ್ತಾರಾ ಅನ್ನೋದು ಪ್ರಶ್ನೆ. ಭಾರತ ಹೊಡೆತ ಕೊಟ್ಟಾಗಲೆಲ್ಲ ವಿಶ್ವಸಂಸ್ಥೆ ಮುಂದೆ ನಾಟಕ ಮಾಡಿ ನಾನು ಅಮಾಯಕ ಅಂತ ಕಣ್ಣೀರು ಹಾಕ್ತಾ ಇದ್ದ ಪಾಕಿಸ್ತಾನದ ರಿಯಾಲಿಟಿ ಇದೆ. ಅಲ್ಲಿ ಸೈನಿಕರಿಗೂ ಉಗ್ರರಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಕೇವಲ ಯೂನಿಫಾರ್ಮ್ ಮಾತ್ರ ಬೇರೆ ಅಂತ ಜನರು ಮಾತಾಡೋ ಹಾಗಾಗಿದೆ. ಇಷ್ಟಾದ್ರೂ ಭಾರತದಲ್ಲಿ ಕೆಲ ಹಿಂದೂ ವಿರೋಧಿ ಹಿಂದೂಗಳಿಗೆ ಪಾಕಿಸ್ತಾನದ ಮೇಲೆ ಅನುಕಂಪ ಉಕ್ಕಿ ಬರೋದು ಯಾಕೋ ಗೊತ್ತಿಲ್ಲ. ಭಾರತದ ದಾಳಿಯಲ್ಲಿ ಹಲವು ಪ್ರಮುಖ ಉಗ್ರರು ಹತ್ಯೆಗೊಳಗಾಗಿದ್ದು, ಕುಖ್ಯಾತ ಉಗ್ರ ಮಸೂದ್ ಅಜರ್ನ ಪುತ್ರ ಸೇರಿ ಇಡೀ ಫ್ಯಾಮಿಲಿಯ 14 ಉಗ್ರರು ಸತ್ತಿರೋದು ಕನ್ಫರ್ಮ್ ಆಗಿದೆ. ಈ ಘಟನೆ ಬೆನ್ನಲ್ಲೇ ಆತ ಕಣ್ಣೀರು ಹಾಕಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಇನ್ನೊಂದು ಶಾಕ್ ಕೂಡ ಸಿಗ್ತಾ ಇದೆ. ಅದೇನೆಂದ್ರೆ ಪಾಕಿಸ್ತಾನವನ್ನ ಬೆಂಬಲಿಸೋದಕ್ಕೆ ಯಾವುದೇ ಇಸ್ಲಾಂ ರಾಷ್ಟ್ರಗಳು ಮುಂದಕ್ಕೆ ಬರ್ತಾ ಇಲ್ಲ ಅನ್ನೋದು. ಧರ್ಮದ ಹೆಸರಲ್ಲಿ ಪಾಕ್ ಉಗ್ರರು ಹತ್ಯೆ ನಡೆಸಿದ್ರು, ಅಧರ್ಮದ ಕೆಲಸಕ್ಕೆ ಕೈ ಜೋಡಿಸೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಏನು ದುರಂತದ ವಿಚಾರ ಅಂದ್ರೆ ಆರಂಭದಲ್ಲಿ ಚೀನಾ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಪಾಕಿಸ್ತಾನಕ್ಕೆ ಹೇಳಿತ್ತು. ಆದ್ರೆ ಈಗ ಭಾರತದ ದಾಳಿಯ ತೀವ್ರತೆಯನ್ನ ನೋಡಿ ಉಗ್ರ ಕೆಲಸಕ್ಕೆಲ್ಲ ನಾವು ಬೆಂಬಲ ಕೊಡೋದಿಲ್ಲ ಅಂತ ಹಿಂದೆ ಸರಿದಿದೆ. ಈಗ ಪಾಕಿಸ್ತಾನ ಅನಾಥವಾಗಿದೆ. ಆದ್ರೆ ಇದು ಇಷ್ಟಕ್ಕೆ ಮುಗಿಯಲ್ಲ ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಹಿಂಟ್ ಸಿಗ್ತಾ ಇದೆ. 9ನೇ ತಾರೀಕಿನ ಕಾರ್ಯಕ್ರಮಗಳನ್ನ ಮುಂದಕ್ಕೆ ಹಾಕಿ ಈಗ ಸಿಂಧೂರದ ಹೊಡೆತ ಕೊಟ್ಟಿರೋ ಮೋದಿ ಮೇ 13ರಿಂದ 17ರ ತನಕ ನಿಗದಿಯಾಗಿದ್ದ ನಾರ್ವೆ, ಕ್ರೊಯೇಷಿಯಾ ಹಾಗೂ ನೆದರ್ಲ್ಯಾಂಡ್ ಭೇಟಿಯನ್ನ ಕೂಡ ಮುಂದಕ್ಕೆ ಹಾಕಿದ್ದಾರೆ. ಇದು ಈ ತಿಂಗಳು ಪೂರ್ತಿ ಪಾಕಿಸ್ತಾನಕ್ಕೆ ಮೋದಿ ನೆಮ್ಮದಿಯಿಂದ ಇರೋದಕ್ಕೆ ಬಿಡಲ್ಲ ಅನ್ನೋದರ ಸಿಗ್ನಲ್ ಸಿಕ್ಕಂತಾಗಿದೆ. ಅಷ್ಟು ದೀರ್ಘಾವಧಿಯ ಪ್ಲಾನ್ ಇದೆ ಅಂದ್ರೆ ಬಹುಶಃ ಇದು ಇತಿಹಾಸದಲ್ಲೇ ದೊಡ್ಡ ಯುದ್ಧ ಆಗ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯ ಈಗ ಕೊಟ್ಟಿರೋ ಹೊಡೆತ ಸುಧಾರಿಸಿಕೊಳ್ಳೋದಕ್ಕಾದ್ರೂ ಮೋದಿ ಟೈಮ್ ಕೊಡ್ತಾರಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.